ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕೂರ್ಗ್. ಪ್ಯಾನ್ ಇಂಡಿಯಾ ಮೂವಿ ಪುಷ್ಪ 2 ರಿಲೀಸ್ ಆದಾಗಿನಿಂದ ಒಂದಲ್ಲ ಒಂದು ಸುದ್ದಿಲಿ ಇರೋ ಸಿನಿಮಾ. ಹಾಗೆ ಅಲ್ಲು ಅರ್ಜುನ್ ಅವರು ಕೂಡ ಜೈಲಿಗೆ ಹೋಗೋದಕ್ಕೆ ಕಾರಣವಾದ ಪುಷ್ಪಕ್ಕೆ ಯಾರ್ ಕಣ್ ಬಿತ್ತೋ ಗೊತ್ತಿಲ್ಲ. ದಿನೇ ದಿನೇ ಪುಷ್ಪ ಫೈರ್ ಜೋರಾಗ್ತಾನೆ ಇದೆ. ಪುಷ್ಪ 2 ಚಿತ್ರದ ಪ್ರೀಮಿಯರ್ ಶೋಗಾಗಿ ಡಿಸೆಂಬರ್ 4ರಂದು ರಾತ್ರಿ ಸಂಧ್ಯಾ ಥಿಯೇಟರ್ಗೆ ಅಂತ ಬಂದಿದ್ರು. ಆಗ ಅಲ್ಲು ಅರ್ಜುನ್ ಜೊತೆಗೆ ಪುಷ್ಪ 2 ಚಿತ್ರತಂಡ ಕೂಡ ತೆರಳಿತ್ತು. ಆ ವೇಳೆ ಅಲ್ಲು ಅರ್ಜುನ್ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ರಿಂದ ನೂಕುನುಗ್ಗಲು ಕೂಡ ಉಂಟಾಗಿತ್ತು. ಈ ಘಟನೆಯಲ್ಲಿ ರೇವತಿ ಎನ್ನುವವರು ಸಾವನ್ನಪ್ಪಿದ್ರು. ಜೊತೆಗೆ ಮಹಿಳೆಯ ಪುತ್ರ ಇನ್ನೂ ಕೂಡ ಆಸ್ಪತ್ರೆಯಲ್ಲಿದ್ದಾನೆ. ಇದರ ನಡುವೆ ತೆಲಂಗಾಣ ಪೊಲೀಸರು ಸಿಸಿಟಿವಿ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದು ಅಲ್ಲು ಅರ್ಜುನ್ ನಿಜಕ್ಕೂ ಈ ರೀತಿ ಮಾಡ್ಬಿಟ್ರ ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ. ಅಲ್ಲು ಅರ್ಜುನ್ ಮೇಲೆ ಕಲ್ಲು ತೂರಿದ ಪ್ರತಿಭಟನೆಯು ಸಂಧ್ಯಾ ಥಿಯೇಟರ್ ದುರಂತಕ್ಕೆ ಸಂಬಂಧಿಸಿದ ಅಸಮಾಧಾನದ ಪ್ರತೀಕವಾಗಿದೆ. OUJCA ವಿದ್ಯಾರ್ಥಿ ಸಂಘಟನೆಯ ಸದಸ್ಯರು ಡಿಸೆಂಬರ್ 4ರಂದು ನಡೆದ ಪುಷ್ಪ 2 ದಿ ರೂಲ್ ನ ಪ್ರಥಮ ಥಿಯೇಟರ್ನಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮಹಿಳೆಯೋರ್ವರು ಸಾವನ್ನಪ್ಪಿದ್ದು ಆಕೆಯ ಮಗುವಿಗೆ ಕೂಡ ಗಾಯಗಳು ಉಂಟಾಗಿತ್ತು. ಈ ಘಟನೆಯ ಬಗ್ಗೆ ಪ್ರತಿಭಟನೆ ಕೂಡ ನಡೆಸಿದ್ರು. ಇನ್ನು ಡಿಸೆಂಬರ್ 3ರಂದು ಅಲ್ಲು ಅರ್ಜುನ್ ಅವರನ್ನ ಈ ನಿವಾಸದಿಂದ ಪೊಲೀಸರು ಅರೆಸ್ಟ್ ಕೂಡ ಮಾಡ್ಕೊಂಡು ಹೋಗಿದ್ರು. ನಂತರದಲ್ಲಿ ತೆಲಂಗಾಣ ಹೈಕೋರ್ಟ್ 4 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿತ್ತು. ಡಿಸೆಂಬರ್ 14ರಂದು ಅವರು ಜೈಲಿನಿಂದ ಬಿಡುಗಡೆಯಾಗಿ ವಾಪಸ್ ಬಂದಿದ್ರು. ಹಾಗೆ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲು ಅರ್ಜುನ್ ಅವರ ಆಸ್ತಿಗೆ ಹಾನಿ ಉಂಟು ಮಾಡುವ ಮೂಲಕ ಉದ್ವಿಗ್ನತೆಯನ್ನ ಹೆಚ್ಚಿಸಿದ್ದು ಹೂವಿನ ಕುಂಡಗಳನ್ನ ಹೊಡೆದು ಹಾಕಿ ತಮ್ಮ ಪ್ರತಿಭಟನೆಗಳನ್ನ ಹೊರಗಾಕಿದ. ಜೊತೆಗೆ ಮನೆಯ ಗಾಜುಗಳನ್ನ ಕೂಡ ಪುಡಿ ಮಾಡಿದ್ರು. ಹಾಗೆ ಅವರ ಹೇಳಿಕೆಗೆ ಪ್ರತಿಯಾಗಿ ಸಂಧ್ಯಾ ಥಿಯೇಟರ್ನಲ್ಲಿ ನಡೆದ ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ ಈಗ ಪುಷ್ಪ 2 ಸಿನಿಮಾ ಮತ್ತೊಂದು ವಿವಾದಕ್ಕೆ ಗುರಿಯಾಗಿದೆ. ತೆಲುಗು ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯಿಸಿ ತೆರೆ ಕಂಡ ಚಿತ್ರತಂಡ ಪುಷ್ಪ 2ದಲ್ಲಿ ಪೊಲೀಸ್ ಪಡೆಗೆ ಕೂಡ ಅವಮಾನ ಆಗಿದೆ ಎಂದು ಆರೋಪಿಸಿ ತೆಲಂಗಾಣದ ಕಾಂಗ್ರೆಸ್ ಮುಖಂಡ ತಿನ್ಮಾರ್ ಮಲ್ಲಣ್ಣ ಅವರು ಪೊಲೀಸ್ಗೆ ದೂರನ್ನ ದಾಖಲು ಮಾಡಿದ್ರು. ಕಾಂಗ್ರೆಸ್ ಮುಖಂಡ ತಿನ್ಮಾರ್ ಮಲ್ಲಣ್ಣ ಮೇಡಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು, ದಾಖಲಾಗಿರುವ ದೂರಿನಲ್ಲಿ ಚಿತ್ರದ ನಿರ್ದೇಶಕ ಸುಕುಮಾರ್ ಮತ್ತು ನಿರ್ಮಾಪಕರ ಹೆಸರನ್ನ ಕೂಡ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯ ಉಪಸ್ಥಿತಿಯಲ್ಲಿ, ಅದರಲ್ಲೂ ಕೂಡ ಈಜುಕೊಳದಲ್ಲಿ ಸಿನಿಮಾದ ನಾಯಕ ನಟ ಅಲ್ಲು ಅರ್ಜುನ್ ಅವರು ಮೂತ್ರ ವಿಸರ್ಜಿಸುವ ದೃಶ್ಯ ಇದೆ. ಈ ದೃಶ್ಯ ಪೊಲೀಸರಿಗೆ ಅವಮಾನ ಮಾಡುವಂತಿದೆ ಎಂದು ಕಾಂಗ್ರೆಸ್ ಮುಖಂಡ ದೂರಿನಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಮಲ್ಲಣ್ಣ ಅವರು ಈ ದೃಶ್ಯವನ್ನ ಅಗೌರವಯುತವಾದದ್ದು ಮತ್ತು ಕಾನೂನು ಅಧಿಕಾರಿಗಳನ್ನ ಅವಹೇಳನಕಾರಿಯಾದ ರೀತಿಯಲ್ಲಿ ತೋರಿಸಲಾಗಿದೆ ಮತ್ತು ಅವರ ಘನತೆಗೆ ಈ ದೃಶ್ಯ ಕುಂದು ತಂದಿದೆ ಎಂದು ಸಿನಿಮಾದ ವಿರುದ್ಧ ಹರಿಹಾಯ್ದಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿತ್ರದ ನಿರ್ದೇಶಕ ಸುಕುಮಾರ್ ಮತ್ತು ನಾಯಕ ನಟ ಅಲ್ಲು ಅರ್ಜುನ್ ಹಾಗೂ ಚಿತ್ರದ ನಿರ್ಮಾಪಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ದೂರಿನಲ್ಲಿ ಒತ್ತಾಯಿಸಿದ್ದಾರೆ. ಪೊಲೀಸರನ್ನ ಆಕ್ಷೇಪಾರ್ಹವಾಗಿ ತೋರಿಸಿದ್ದಕ್ಕೆ ಪೊಲೀಸ್ ಇಲಾಖೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ. ಇದ್ರ ಜೊತೆಗೆ ಪುಷ್ಪ 2 ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಅಂದ್ರೆ ಡಿಸೆಂಬರ್ 4ರಂದು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಚಿತ್ರದ ಪ್ರಥಮ ಪ್ರದರ್ಶನದ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ ಮಹಿಳೆ ರೇವತಿ ಸಾವನ್ನಪ್ಪಿದ ಕ್ಷಣದಿಂದ ಶನಿಯು ಸಿನಿಮಾ ತಂಡದ ಹೆಗಲೇರಿ ಕೂತಿದೆ ಅಂದ್ರೂ ಕೂಡ ಸುಳ್ಳಾಗೋದಿಲ್ಲ. ಇದೇ ಕೇಸ್ಗೆ ಸಂಬಂಧಿಸಿದಂತೆ ನಟ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧಿಸಿ ಠಾಣೆಗೂ ಕರೆದೊಯ್ದಿದ್ದಾರೆ. ಕೇಸ್ಗೆ ಸಂಬಂಧಿಸಿದಂತೆ ತೆಲಂಗಾಣ ಪೊಲೀಸರು ಇದೀಗ ನಟನಿಗೆ ಹೊಸ ನೋಟಿಸ್ ಅನ್ನ ಜಾರಿ ಮಾಡಿದ್ದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಕೂಡ ಹಾಜರಾಗಬೇಕು ಅಂತ ಸೂಚಿಸಿದ್ರು. ಈ ವೇಳೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗಿದೆ. ಹಾಗಾದ್ರೆ ಏನೇನ್ ಪ್ರಶ್ನೆ ಅಂತ ನೋಡೋದಾದ್ರೆ, ಡಿಸೆಂಬರ್ 4ರಂದು ಏನಾಯ್ತು? ಪ್ರೀಮಿಯರ್ಗೆ ಬರೋದಕ್ಕೆ ಪೊಲೀಸರ ಅನುಮತಿ ಇತ್ತ ನಿಮಗೆ? ಜೊತೆಗೆ ಹೊರಗಿನ ಕಾಲ್ತುಳಿತದ ಬಗ್ಗೆ ಯಾವುದೇ ಪೊಲೀಸ್ ಅಧಿಕಾರಿ ನಿಮಗೆ ಮಾಹಿತಿಯನ್ನ ನೀಡಿದ್ರ? ಮಹಿಳೆಯ ಸಾವಿನ ಬಗ್ಗೆ ನಿಮಗೆ ಯಾವಾಗ ಗೊತ್ತಾಯ್ತು? ನಿಮ್ಮ ಕುಟುಂಬದ ಯಾವ ಸದಸ್ಯರು ಥಿಯೇಟರ್ಗೆ ಬಂದಿದ್ರು? ನಿಮ್ಮೊಂದಿಗೆ ಎಷ್ಟು ಬೌನ್ಸರ್ಗಳು ಬಂದ್ರು? ನೀವು ಎಲ್ಲಿಂದ ಬಂದ್ರಿ? ಪ್ರೆಸ್ ಮೀಟ್ ನಲ್ಲಿ ನೀವು ಹೇಳಿದ್ದಕ್ಕೆ ಏನರ್ಥ? ಹೊರಡುವಾಗ ಮತ್ತೇಕೆ ಅಭಿಮಾನಿಗಳತ್ತ ಕೈ ಬೀಸಬೇಕಾಗಿತ್ತು? ಈ ಎಲ್ಲದ್ರ ಬಗ್ಗೆ ಪೊಲೀಸರು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಎಂದು ವರದಿಯಾಗಿದೆ. ಇದಿಷ್ಟು ಒಂದ್ ಕಡೆ ಆದ್ರೆ ಈ ವಿಷಯ ಈಗ ರಾಜಕೀಯ ಕೆಸರೆರ ಚಾಟಕ್ಕೂ ಕೂಡ ಕಾರಣವಾಗಿದೆ ಅಂತ ಹೇಳಬಹುದು. ಭಾನುವಾರ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿಯಾಗಿದ್ದು ರಾಜ್ಯದ ಪ್ರತಿಪಕ್ಷ ಬಿಜೆಪಿ ಮತ್ತು ಭಾರತ ರಾಷ್ಟ್ರ ಸಮಿತಿ ಇವೆರಡು ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಿದೆ. ಚಿತ್ರದ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ರೇವಂತ್ ರೆಡ್ಡಿ ಹೆಸರನ್ನ ಪ್ರಸ್ತಾಪನೆ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನ ತೆಗೆದುಕೊಂಡ ನಂತರ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿ ಅಲ್ಲು ಅರ್ಜುನ್ ಬಂಧನಕ್ಕೆ ಆದೇಶಿಸಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಮಾನಿಗಳು ಆರೋಪಿಸ್ತಾ ಇದ್ದಾರೆ. ಇನ್ನು ಚಿತ್ರದ ಯಶಸ್ಸಿನ ಸಮಾರಂಭದಲ್ಲಿ ಅಲ್ಲು ಅರ್ಜುನ್ ಮುಖ್ಯಮಂತ್ರಿ ಹೆಸರನ್ನ ಹೇಳುವಾಗ ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಂಡಿದ್ರಂತೆ. ಇದಕ್ಕೆ ಅಲ್ಲು ಅರ್ಜುನ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೆಸರನ್ನ ಕೂಡ ಮರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕಾಗಿ ಮಾತನ್ನ ನಿಲ್ಲಿಸಿ ನೀರು ಕುಡಿಯುವ ನೆಪ ಮಾಡಿ ನಂತರ ಅವರು ಮಾತನ್ನ ಮುಂದುವರಿಸಿದ್ರು ಎಂದು ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಈಗ ಸದ್ದು ಮಾಡ್ತಾ ಇದೆ. ನಟ ಅಲ್ಲು ಅರ್ಜುನ್ ರಾಜ್ಯದ ಮುಖ್ಯಮಂತ್ರಿ ಹೆಸರನ್ನ ಮರ್ತಿದ್ದೆ ಪೊಲೀಸ್ ಕ್ರಮಕ್ಕೆ ಕಾರಣ ಎಂದು ಅಭಿಮಾನಿಗಳು ಮತ್ತು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ.
ಕಾಲ್ತುಳಿತ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಕಾರಣ ಇಲ್ಲದೆ ಇದ್ರೂ ಅವರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗಿದೆ ಎಂದು ಆರೋಪಿಸ್ತಾ ಇದ್ದಾರೆ. ನೆಟ್ಟಿಗರು ಹಾಗಾದ್ರೆ ಏನ್ ಹೇಳ್ತಾರೆ ಈ ವಿಚಾರವಾಗಿ ಅಂತ ನೋಡೋದಾದ್ರೆ, ಈ ತಿಂಗಳ ಆರಂಭದಲ್ಲಿ ನಡೆದ ಚಿತ್ರದ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ರೇವಂತ್ ರೆಡ್ಡಿ ಹೆಸರನ್ನ ಪ್ರಸ್ತಾಪಿಸೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಂಡ ನಂತರ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ಅಲ್ಲು ಅರ್ಜುನ್ ಬಂಧನಕ್ಕೆ ಆದೇಶ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅಭಿಮಾನಿಗಳು ಬಲವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಂ ಹೆಸರನ್ನ ಮರ್ತಿಲ್ಲ ಅಂತ ಅಲ್ಲು ಅರ್ಜುನ್ ಸುದೀರ್ಘವಾಗಿ ಮಾತನಾಡಿದ ನಂತರ ಗಂಟಲು ಸಮಸ್ಯೆ ಆಗಿದೆ, ಸಿಎಂ ಹೆಸರನ್ನ ಹೇಳೋದಕ್ಕೆ ನೆನಪು ಆಗ್ಲಿಲ್ಲ, ಈ ಕಾರಣಕ್ಕಾಗಿ ತಮ್ಮ ಭಾಷಣವನ್ನ ನಿಲ್ಲಿಸಿಲ್ಲ ಎಂದು ಅಲ್ಲು ಅರ್ಜುನ್ ಸ್ಪಷ್ಟವನ್ನ ಪಡಿಸಿದ್ದಾರೆ. ಆದ್ರೆ ಅಲ್ಲು ಅರ್ಜುನ್ ಅವರು ರಾಜ್ಯದ ಸಿಎಂ ಬಗ್ಗೆ ಪ್ರಸ್ತಾಪಿಸುವಾಗ ವೇದಿಕೆಯಲ್ಲಿ ಕೃತಜ್ಞತಾ ಭಾಷಣದಿಂದ ಸ್ವಲ್ಪ ಬ್ರೇಕ್ ಅನ್ನು ತೆಗೆದುಕೊಂಡಿದ್ದು ಮುಖ್ಯಮಂತ್ರಿಗಳನ್ನ ಪ್ರಚೋದಿಸಬಹುದು, ಅಂದ್ರೆ ಪ್ರೊವೊಕೇಟ್ ಮಾಡಬಹುದು ಅಥವಾ ಅಸಮಾಧಾನಗೊಳಿಸಬಹುದು ಎಂದು ನೆಟ್ಟಿಗರು ಆರೋಪಿಸಿದ್ರು. ಇನ್ನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಆರ್ಎಸ್ ಪಕ್ಷದ ಕೆಟಿ ರಾಮರಾವ್ ಅಲ್ಲು ಅರ್ಜುನ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೆಸರನ್ನ ಮರೆತಿದ್ದು ಅವರ ಬಂಧನಕ್ಕೆ ಕಾರಣವಾಗಿದೆ ಅಂತ ಆರೋಪಿಸಿದ್ರು. ಹೆಸರು ಮರೆತ್ರೆ ಅರೆಸ್ಟ್ ಮಾಡ್ತೀರಾ ಎಂದು ರೇವಂತ್ ರೆಡ್ಡಿ ಅವರನ್ನ ಕೆಟಿಆರ್ ಪ್ರಶ್ನೆ ಮಾಡಿರುವ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಇದರಲ್ಲಿ ನಿಜಕ್ಕೂ ಅಲ್ಲು ಅರ್ಜುನ್ ತಪ್ಪಿದ್ಯಾ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.